ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದಸರಾ ಗೊಂಬೆ ಪಾರ್ಟ್ 2 ಅಲ್ಲಿದ್ದೀವಿ. ಅಂದರೆ ದಸರಾ ಗೊಂಬೆಗಳನ್ನ ತೋರ್ಸೋಕ್ಕೆ ನಾನು ಇನ್ನೊಂದು ಶಾಪಿಗೆ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಇದು ಕೂಡ ಮಲ್ಲೇಶ್ವರಮಲ್ಲೇ ಇರೋದು. ಫಸ್ಟಿಗೆ ನನಗೆ ಈ ಶಾಪಲ್ಲಿ ಅಟ್ರ್ಯಾಕ್ಟ್ ಮಾಡಿದ್ದು ಅಂದರೆ ಈ ಪುಟಾಣಿ ತರಕಾರಿಗಳು ಮತ್ತು ಫ್ರೂಟ್ಸು, ಎಲ್ಲ ಥರದ ಫ್ರೂಟ್ಸು, ವೆಜಿಟೇಬಲ್ಸು, ಕಾಯಿ ಎಲ್ಲನೂ ಇತ್ತು, ತೆಂಗಿನಕಾಯಿ. ಸೊ ತುಂಬಾ ಇಷ್ಟ ಆಯಿತು. ಅದನ್ನೇ ನಾನು ತುಂಬ ನೋಡ್ಕೊಂಡು ನಿಂತಿದ್ದೆ. ಆಮೇಲೆ ಪಟ್ಟದ ಗೊಂಬೆಗಳು ನೋಡಿ, ಎಲ್ಲ ಸೈಜಲ್ಲೂ ಅವೈಲಬಲ್ ಇತ್ತು. ಚಿಕ್ಕದ್ರಿಂದ ಹಿಡಿದು ದೊಡ್ಡ ಗೊಂಬೆಗಳವರೆಗೂ ಎಲ್ಲ ಗೊಂಬೆಗಳು ಇಲ್ಲಿತ್ತು. ಪಟ್ಟದ ಗೊಂಬೆ ಅಂದ್ರೇ ಒಂಥರ ವಿಶೇಷ ಅಲ್ವಾ. ಸೊ ಇಲ್ಲಿ ಆ ಥರದ ಗೊಂಬೆಗಳು ಅವೈಲಬಲ್ ಇದ್ದಾವೆ. ಹಾಗೆ ಇಲ್ಲಿ ಹಿಂದೆ ನೋಡೋದಾದರೆ ಶೇಷಮ್ಮ, ಮೈಸೂರು ಚಾಮುಂಡಿ ಬೆಟ್ಟದ ರೂಪದ ಟೆಂಪಲ್ ವಿಗ್ರಹಗಳು ಇಲ್ಲಿತ್ತು. ಹಾಗೆ ನೋಡಿರೋದಾದರೆ ನರಸಿಂಹನ ಅವತಾರಗಳಾಗಿರ್ಬೋದು, ಹಾಗೆ ಗೌರಿ ವಿಗ್ರಹಗಳು ತುಂಬಾ ಅದ್ಭುತವಾಗಿದ್ವು. ಒಂದಕ್ಕಿಂತ ಒಂದು ಗೊಂಬೆಗಳು ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತಿತ್ತು ನೋಡೋಕ್ಕೆ. ಹಾಗೆ ಇಲ್ಲಿದ್ದು ನೋಡೋದಾದರೆ ದೇವಿ ವಿಗ್ರಹಗಳೆಲ್ಲನೂ ಇತ್ತು. ಅನ್ನಪೂರ್ಣೇಶ್ವರಿ, ಸರಸ್ವತಿ, ಚೌಡೇಶ್ವರಿ, ಚಾಮುಂಡಿ ಎಲ್ಲ ರೀತಿಯ ವಿಗ್ರಹಗಳಿತ್ತು. ಹಾಗೆ ಅಯ್ಯಪ್ಪ ಸ್ವಾಮಿ ವಿಗ್ರಹ ಆಗಿರ್ಬೋದು, ಲಕ್ಷ್ಮೀನಾರಾಯಣನ ವಿಗ್ರಹಗಳು, ಅಗ್ನಿದೇವನ ವಿಗ್ರಹ ಮತ್ತು ಕಲ್ಪತರುವನ್ನು, ಅದು ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು. ಕಲ್ಪತರು ವಿಗ್ರಹ ನನಗೆ ತುಂಬಾ ಇಷ್ಟ ಆಯಿತು. ಅದು ಮಾಡಿರೋ ಅಂತಹ ರೀತಿ, ಅವ್ರ ಇಮ್ಯಾಜಿನೇಷನ್ನು ನೋಡಿ ಇಲ್ಲಿದೆ ನೋಡಿ. ಮುಂದೆ ಒಂದು ಹೆಣ್ಣಿನ ರೂಪದಲ್ಲಿ ಅದು ಮುಖವನ್ನು ಅಲಂಕರಿಸಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿತ್ತು. ಹಾಗೆ ಎಲ್ಲ ದೇವತೆಗಳು, ಷಣ್ಮುಖ ಆಗಿರಬಹುದು, ನರಸಿಂಹನ ಅವತಾರಗಳಾಗಿರಬಹುದು, ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ವಿಗ್ರಹಗಳು. ದೇವಿಯ ವಿಗ್ರಹಗಳನ್ನು ನೋಡುವಾಗ ದೇವಿ ಎದ್ದು ಬರ್ತಾ ಇದ್ದಾರೆ ಅನ್ನೋ ಥರ ಆ ಮುಖದಲ್ಲಿ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದರು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ, ಅದು ಕಲ್ಲಿಂದ ಮಾಡಿದಾರೇನೋ ಅನ್ನೋ ರೀತಿ ಇತ್ತು ಕೆಲವೊಂದು ವಿಗ್ರಹಗಳು. ಅದನ್ನು ಕೂಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಪೇಂಟಿಂಗ್ ಮಾಡಿರಲಿಲ್ಲ ಅದಕ್ಕೆ. ಸೊ ಇಲ್ಲಿ ನೋಡೋದಾದರೆ ದೇವಿಯ ವಿಗ್ರಹಗಳಿದೆ ಇದೆಲ್ಲನೂ. ಹಾಗೆ ಗುರುಗಳು, ನಮ್ಮ ರಾಯರ ವಿಗ್ರಹಗಳು ಕೂಡ ಇತ್ತು ಇಲ್ಲಿ. ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವಂಥ ಎಲ್ಲ ಸಿಚುವೇಶನ್ಗಳು ವಿಗ್ರಹ ರೂಪದಲ್ಲಿ ಆ ಕಥೆಗಳನ್ನು ಮತ್ತೆ ಹೇಳ್ತಿದ್ದಾವೆ ಅನ್ನೋ ಥರ ಇತ್ತು. ತುಂಬಾ ಅದ್ಭುತವಾಗಿತ್ತು. ವಿಗ್ರಹಗಳನ್ನ, ಆ ಪ್ರತಿಮೆಗಳನ್ನ ನೋಡಿದ್ರೇ ಕತೆ ನೆನಪಾಗ್ತಿತ್ತು. ಇಲ್ಲಿ ನೋಡಿ, ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಿದಂಥ ವಿಗ್ರಹ ಇದು. ಸೊ ಎಲ್ಲನೂ ಪ್ರತಿಯೊಂದು ವಿಗ್ರಹಗಳು ರಾಮಾಯಣ ಮಹಾಭಾರತನ ಮತ್ತೆ ನಮಗೆ ನೆನಪು ಮಾಡೋ ಥರ ಇತ್ತು. ಈಗ ನಮಗೆ ಗೊತ್ತಾಗೋದೇನು ಅಂತಂದರೆ, ಹಬ್ಬಗಳನ್ನು ಯಾಕೆ ಆಚರಿಸ್ಬೇಕು ಅನ್ನೋದು. ಏಕೆಂದರೆ ಈ ರೀತಿಯ ಕಥೆಗಳನ್ನು ಮತ್ತೆ ಮತ್ತೆ ನಮಗೆ ನೆನಪಿಸೋಕ್ಕೆ, ಅಥವಾ ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ಮತ್ತೆ ಉಳಿಸ್ಕೊಂಡು ಹೋಗಲಿಕ್ಕೆ, ಅದನ್ನು ಮುಂದಿನ ಜನ್ರೇಷನ್ಗೆ ಕೊಡೋದಕ್ಕೆ ಈ ಹಬ್ಬಗಳು ಎಷ್ಟು ಪ್ರಮುಖವಾಗ್ತವೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಇಂದಿನ ನಡವಳಿಕೆಗಳೇನಿರ್ಬೋದು, ಭಕ್ತಿಗಳೇನಿರ್ಬೋದು, ಅದನ್ನು ಯಾವುದೂ ನಮ್ಮ ಮುಂದಿನ ಪೀಳಿಗೆಗಳು ಮರಿಬಾರ್ದು ಅನ್ನೋ ಒಂದು ಉದ್ದೇಶ ಕೂಡ. ಕೆಲವೊಂದು ವಿಗ್ರಹಗಳದ್ದು ಪರ್ಟಿಕ್ಯುಲರ್ ನೇಮ್ ಇದೆ, ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಕೆಲವೊಂದು ನನಗೂ ಅಷ್ಟು ಗೊತ್ತಿಲ್ಲ. ಅವತ್ತು ನಾವು ಹೋಗಿದ್ದೇನೋ ಶಾಪ್ ಅವರು ತುಂಬ ಬ್ಯುಸಿ ಇದ್ದರು, ತುಂಬ ಕಸ್ಟಮರ್ಸ್ ಇರೋದ್ರಿಂದ ಅವರೂ ಅಷ್ಟಾಗಿ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡಿ ರಥ. ಸೊ ಯಾವ ರಥ ಅಂತ ಗೊತ್ತಾಯ್ತಾ? ಕಮೆಂಟಲ್ಲಿ ತಿಳಿಸಿ ಯಾವ ರಥ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನೋಡಿ, ಕೈಲಾಸದ ವಿಗ್ರಹ ಆಗಿರ್ಬೋದು. ಹಾಗೆ ನಮ್ಮ ಪುಣ್ಯಕೋಟೆಯಲ್ಲಿ ಎಲ್ಲ ದೇವತೆಗಳು ಇರುವಂತಹ ಒಂದು ವಿಗ್ರಹ, ನಮ್ಮ ಕೃಷ್ಣ ಪರ್ವತವನ್ನು ಎತ್ತಿದಂಥದ್ದು. ಹಾಗೆ ನಮ್ಮ ರಾಮ ರಾವಣನನ್ನು ಸಂಹಾರ ಮಾಡಿದಂತಹ ವಿಗ್ರಹ ಇದು. ನೋಡಿ ಎಷ್ಟು ನೀಟಾಗಿ ತೋರಿಸಿದ್ದಾರೆ. ಇಲ್ಲಿ ಸೀತೆ ರಾಮನಿಗೋಸ್ಕರ ಕಾಯ್ತಾ ಇದ್ದಾಗ ನಮ್ಮ ಆಂಜನೇಯ ಹೋಗ್ಬಿಟ್ಟು ಅವರನ್ನು ಭೇಟಿಯಾದಂಥ ಒಂದು ಸಿಚುವೇಶನ್ ಇದು. ಅದ್ರ ಪಕ್ಕ ಇರೋದು ರಾಮ ಬಂದು ಸೀತೆನ ಭೇಟಿಯಾದಂತಹ ದೃಶ್ಯ ನೋಡಿ. ರಾಮ, ಸೀತೆ ಮತ್ತು ಆಂಜನೇಯ ಮತ್ತು ಲಕ್ಷ್ಮಣ ನಿಂತಿರುವಂತಹ ದೃಶ್ಯ ಅದು.
ನೋಡಿ ಇಲ್ಲಿ ಭಿಕ್ಷೆ ಬೇಡಲಿಕ್ಕೆ ಬಂದಂಥ ದೃಶ್ಯ ಅದು. ಇಲ್ಲಿ ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಿದಂಥ ದೃಶ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಒಂದಕ್ಕಿಂತ ಒಂದು ವಿಗ್ರಹಗಳು ಮತ್ತು ರಾಮನ ಆಂಜನೇಯನ ಬಾಂಧವ್ಯವನ್ನು ತೋರಿಸಿರುವಂತಹ ವಿಗ್ರಹ, ಕೃಷ್ಣನ ಮೂರ್ತಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this. ಇಲ್ಲಿ ಕಾಣಿಸ್ತಿರುವಂತಹ ಈ ದೇವಿಯ ವಿಗ್ರಹಗಳು ಒಟ್ಟು 9 ವಿಗ್ರಹಗಳು ಬರುತ್ತೆ. ಇದು ಬೇರೆ ಬೇರೆ ರೂಪವನ್ನು ತಾಳಿರುವಂತಹದ್ದು. ಇದು ಆಂಡಾಳು ವಿಗ್ರಹ ಅಂತ ಕರೀತಾರಂತೆ. ಆಂಡಾಳು ದೇವಿಯ ವಿಗ್ರಹಗಳು. ಇದು ಬೇರೆ ಬೇರೆ ರೂಪದಲ್ಲಿ ಇರುವಂತಹ 9 ವಿಗ್ರಹಗಳನ್ನು ಪೂರ್ತಿ ಸೆಟ್ಟಾಗಿ ತೆಗೆದುಕೊಳ್ಳಬೇಕಂತ. ಇದು ನೋಡಿ 9 ರೀತಿಯ ವಿಭಿನ್ನ ಅಲಂಕಾರಗಳನ್ನು ಒಳಗೊಂಡಿರುವಂತಹದ್ದು. ಇದು ನೋಡಿ ದೇವಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಒಂದೊಂದು ವಿಗ್ರಹಗಳಲ್ಲಿ ಒಂದೊಂದು ರೀತಿಯ ಬಣ್ಣದ ಸೀರೆಯನ್ನು ಉಟ್ಟು ಅಲಂಕಾರ ಮಾಡಿರೋದು. ಇದು ನೋಡಿ ಅವರು ತೋರಿಸ್ತಾ ಇದ್ದಾರಲ್ಲ, ಅದು ವಿಶ್ವರೂಪ ಅಂತ ನೋಡಿ. ಇದು ವಿಶ್ವರೂಪ ತಾಳಿರುವಂತಹ ಒಂದು ವಿಗ್ರಹ. ತುಂಬ ಅದ್ಭುತವಾಗಿದೆ. ಇದರಲ್ಲಿ ಚಿಕ್ಕ ಸೈಜು ಬರುತ್ತಂತೆ ನೋಡಿ. ವಿಶ್ವರೂಪವನ್ನು ತಾಳಿರುವಂತಹದ್ದು ಎಷ್ಟು ಅದ್ಭುತವಾಗಿದೆ ಅಲ್ವಾ. ಹಾಗೆ ಇಲ್ಲಿ ನೋಡಿ ಪಟ್ಟದ ಗೊಂಬೆಗಳಿಗೆ ರೆಡಿ ಮಾಡಿರುವಂತಹ ವಿಗ್ರಹಗಳಿದೆ. ಈಗ ಗಂಡು ಹೆಣ್ಣು ಅಥವಾ ಮದುವೆ ಜೋಡಿಯ ವಿಗ್ರಹ ಅಂತ ಅಂದಾಗ ಈ ರೀತಿಯ ವಿಗ್ರಹಗಳು ಬರುತ್ತೆ. ಹಾಗೆ ಇಲ್ಲಿ ರಾಮ ಸೀತೆಯ ವಿಗ್ರಹಗಳು ಕೂಡ ಇದೆ. Once you go down, you must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, don't even try. Cause when the bullets fly, I'm the last one to die. If you think that I'ma slow down, don't wanna hear it talking shit, fuck the drama. You keep it coming, I'ma send you to your mama. It's the whip, quick clip, get the guns out. Dropping bodies into place till the sun's out. Can't fuck with me, so don't even try. Cause when the bullets fly, I'm the last one to die. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. You keep it coming, I'ma send you to your mama. It's the whip, quick clip, get the guns out. Dropping bodies into place till the sun's out. Can't fuck with me, so don't even try. Cause when the bullets fly, I'm the last one to die.
ಹಾಗೆ ಮುಂದೆ ಬಂದು ನೋಡ್ತಾ ಇದ್ದರೆ ಇಲ್ಲಿ ಯಾರೋ ಸೈಡಲ್ಲಿ ನನ್ನ ಇಣಕಿ ನೋಡ್ತಾ ಇದ್ರು. ಆವಾಗಿಂದ ಯಾರಪ್ಪ ಈ ಥರ ಕದ್ದು ಮುಚ್ಚಿ ಆವಾಗಿಂದ ನಂಗೆ ನೋಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಬೇರೆ ಯಾರೂ ಅಲ್ಲ ರೀ, ನಮ್ಮ ಕೃಷ್ಣ. ಸೈಡಿಂದ ನೋಡ್ತಾನೇ ಇದ್ದಾರೆ ನನ್ನ ಆವಾಗಿಂದ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಬನ್ನಿ, ಇಲ್ಲಿ ಸೈಡಲ್ಲಿದ್ದಾರೆ, ತೋರಿಸ್ತೀನಿ. ನೋಡಿದ್ರಲ್ಲ ಗೊಂಬೆಗಳು ಒಂದಕ್ಕಿಂತ ಒಂದು ಎಷ್ಟು ಸುಂದರವಾಗಿದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು, ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಭಾವಿಸ್ತಾ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ, ಯಾರ್ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.